ಅನಂತಕುಮಾರ್ ಸರ್, ಅನೇಕರು ಪ್ರಶ್ನೆ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಗಿಂತ ಅಟ್ಲೀಸ್ಟ್ ನೀವು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಿತ್ತು, ಮಹಿಳೆಯರಿಗೆ ಸ್ವಾವಲಂಬಿ ಮಾಡಬೇಕಾಗಿತ್ತು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ಬೇಕಾಗಿತ್ತು. ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಕೊಡ್ತಾ ಇದ್ದೀರಿ, ಹಾಗಾಗಿ ಸೋಮಾರಿಗಳಾಗ್ತಿದ್ದಾರೆ ಅಂತ ಕೆಲವರು ಇದನ್ನ ಮಾತಾಡ್ತಿದ್ದಾರೆ. ಸರ್, ಏನ್ ಹೇಳ್ತೀರಿ? ಸ್ವಲ್ಪ ನೀವು ಕೇಳಿಸ್ಕೊಳ್ಬೇಕಂತ ವಿನಂತಿ. ನೋಡಿ, ಒಂದು ಭಾಳ ಮುಖ್ಯ ಅಂಶ ಹೇಳಿದರು. ಸಾಮಾಜಿಕ ಸಬಲೀಕರಣದ ಕಾರ್ಯಕ್ರಮಗಳನ್ನು ನಾವು ಬೆಂಬಲಿಸ್ತೀವಿ ಅಂತ BJP ನಾಯಕರು ಹೇಳಿದರು. ಈ ಥರದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗಡೆ ಭಿನ್ನಾಭಿಪ್ರಾಯಗಳು ಇರಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಪರವಾಗಿ ಏನೇ ಇದ್ದರೂ ಅದನ್ನು ನೀವು ಒಪ್ಕೊಳ್ಬೇಕು. ಇಲ್ಲಿ ಪ್ರಶ್ನೆ ಇರೋದು ಗ್ಯಾರಂಟಿ ಕಾರ್ಯಕ್ರಮಗಳು ಬೇಡ ಅಂತಂದೇಳಿ ಯಾರೂ ಹೇಳಲ್ಲ. ಇದರಲ್ಲಿ ಜಾರಿ ಆಗ್ತಾರೋ ಒಂದು ಸಂದರ್ಭದಲ್ಲಿ ಕರೆಕ್ಟಾಗಿ ತಲುಪ್ತಾ ಇದೆಯಾ, ಎಲ್ಲೇನಾದರೂ ತಾಂತ್ರಿಕ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷಗಳು ಕೂಡ ಈಗ ಸಲಹೆಗಳನ್ನು ಕೊಡ್ತಾ ಇದ್ದಾವೆ. ಅಂಥ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರ ಸೀರಿಯಸ್ ಆದಂಥ ಪ್ರಯತ್ನ ಮಾಡ್ತಾರೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಅಲ್ಲ, ಒಂದು ನಿಮಿಷ ಇರ್ರಿ, ನಾನು ನೀವು ಮಾತಾಡ್ಬೇಕಾದ್ರೆ ಮಾತಾಡಿದ್ನಾ? ಆಯ್ತಾ? ಈ ಥರದ ತಾಂತ್ರಿಕ ಅದು ಪ್ರತಿ ತಿಂಗಳು ಆ ಯೋಜನೆ ತಲುಪ್ತಾ ಇದೆಯಾ, ತಲುಪಬೇಕಾ, ಇನ್ನು ಯಾರಿಗೆ ತಲುಪಬೇಕು ಅನ್ನೋದನ್ನ ಸರ್ಕಾರ ಮಾಡ್ತಾ ಇದೆ. ಕೆಲಸ 2 ವರ್ಷ ಬೇಕಾ ಸರ್? ಇನ್ನೂ ಕೂಡ 2 ವರ್ಷ ಅಲ್ಲ, ನೀವು ಕೆಲವು ಯೋಜನೆಗಳನ್ನು ತರಬೇಕಾದ್ರೆ 5-6 ವರ್ಷಗಳು ಬೇಕಾಗುತ್ತೆ. ಈ ನಮ್ದೇನು ಕರ್ನಾಟಕ ಅಂತಂದ್ರೆ ಹಂಗಲ್ಲ ಮೇಡಮ್, ನಿಮ್ಗೆ ಏನು ನಡೀತಾ ಇದೆ? ಯಾವ್ದ್ರಲ್ಲಿ ತೊಂದರೆ ಇದೆ ಹೇಳಿ? ನೀವು ಯಾವ್ದ್ರಲ್ಲಿ ತೊಂದರೆ ಇದೆ? ತಿಂಗಳು 3 ತಿಂಗಳು ಶಾಲಾ ಮಕ್ಕಳಿಗೆ ಬಸ್ ಸಿಗ್ತೀರಾ, ಶಾಲೆಗೆ ಹೋಗಕ್ಕಾಗ್ತಾ ಇರೋಂಥದ್ದು ಹಣ ಬರುತ್ತೆ. ಕೇಳಿ, ತಾಂತ್ರಿಕ ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಎರಡನೇದು ಕೇಳಿಸ್ಕೊಳ್ಳಿ, ಸರ್ಕಾರ ಕೇಳಿಸ್ಕೊಳ್ಳಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚೆಲ್ಲಾಟ ಮತ್ತು ಕುರ್ಚಿಗಳಿದ್ದಾವೆ. ಈ ಸರ್ಕಾರನೇ ತಾಂತ್ರಿಕ ದೋಷ, ತಾಂತ್ರಿಕ ದೋಷ. ವಿಜೇಂದ್ರ ಅವರು ಅಧ್ಯಕ್ಷ ಆಗಿ ಉಳಿಬೇಕು, ಎರಡು ಪಕ್ಷದಲ್ಲೂ ಗೊಂದಲಗಳಿದೆ, ಅದು ಬಿಟ್ಬಿಡಿ ಸರ್. ನಾಯಕತ್ವದ ವಿಚಾರನ ಚರ್ಚೆ ಮಾಡ್ತಾ ಇಲ್ಲ. ಪಕ್ಷನೂ ಸರಿ ಇಲ್ಲ, ಅವ್ರ ಪಕ್ಷದಲ್ಲಿ ನಾಯಕತ್ವದ ವಿಚಾರನ ಚರ್ಚೆ ಆಗ್ತಾ ಇದೆ. ಸೈನಿಗೆ ಇಟ್ಬಿಡಿ. ಪಂಚ ಗ್ಯಾರಂಟಿಗಳು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಸೋಮಾರಿಗಳಾಗ್ತಾ ಇದ್ದಾರೆ. ಮೇಡಮ್, ಇಲ್ಲಿ ನೋಡಿ, ಇದು ತಾಂತ್ರಿಕ ಸಮಸ್ಯೆಗಳದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಏನು ಆರೋಪ ತಾಂತ್ರಿಕ ಸಮಸ್ಯೆ ಏನು ಅಂತ ಕೇಳಬೇಕು ದಯವಿಟ್ಟು. ಪ್ರಶ್ನೆ ಇರೋದು ನಾನು ಸ್ವಾಮೀಜಿ ನೀವು ಅದಲ್ಲಿ ಬರೀ ತಾಂತ್ರಿಕ ಅಂದ್ರೆ ಏನು? ಇದು ಡಿಸ್ಕಷನ್ಸ್ 2.5 ವರ್ಷ ಆದ್ಮೇಲೆ ಕೂಡ ತಾಂತ್ರಿಕ ಏನ್ ತಾಂತ್ರಿಕ ದೋಷ ಹೇಳ್ತಾರೆ ಬಿಡಿ ಸರ್. ಮುಂದುವರೆದು ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ ಸರ್. ಅನಂತಕುಮಾರ್ ಸರ್, ಕಂಟಿನ್ಯೂ ಮಾಡಿ. ನೋಡಿ, ತಾಂತ್ರಿಕ ಸಮಸ್ಯೆಗಳನ್ನು 2.5 ವರ್ಷದಿಂದ ಸುಳ್ಳು ಹೇಳಿದ ಯಾರು ಕಳಿಸ್ಬಿಡ್ತಾರೆ? ಕರ್ಸ್ಬಿಡ್ತಾರೆ ಇಂಥವ್ರ ಜೊತೆ ಕರ್ಸ್ಬೇಡಿ ನಮ್ಗೆ. ಸರ್, ಎಕ್ಸ್ಪ್ಲೈನ್ ಮಾಡಕ್ ಸ್ವಲ್ಪ ಸಮಯ ಕೊಡಿ. ಹೇಳಿ. ನೀವು ಮಾತಾಡ್ಬೇಕಾದ್ರೆ ನಾನು ಬಾಯಿ ಇಟ್ಟಿದ್ದೀನ? ನಾನ್ಸೆನ್ಸ್ ಪದಗಳೆಲ್ಲ ಉಪಯೋಗಿಸಬೇಡಿ. ಕೇಳ್ತಲ್ಲ, ಅವ್ರಿಗೆ ಕೇಳಿದ್ರೆ ಮಾತಾಡಿ. ಡೋಂಟ್ ಯೂಸ್ ದ ಪಾರ್ಲಿಮೆಂಟರಿ ವರ್ಡ್ಸ್. ನೀವು ಮಾತಾಡಿ ಸರಿಯಾಗಿ. ಫಸ್ಟ್ ಯು ಕಾಂಟ್ ಯೂಸ್ ದ ಪಾರ್ಲಿಮೆಂಟರಿ ವರ್ಡ್ಸ್. ನಿಮ್ಮ ಸಬ್ಜೆಕ್ಟ್ ಮಾತಾಡಿ. ನೀವು ಕಲ್ತ್ಕೊಂಡ್ರೆ ದಯವಿಟ್ಟು ನೀವು ಕಂಟಿನ್ಯೂ ಮಾಡಿ. ನೀವು ಅಷ್ಟೇನಾ ಸರ್? ಕಂಟಿನ್ಯೂ ಮಾಡಿ ಸರ್. ನೀವು ಸರ್ ಬೇರೆ ಈಗ ಅನಗತ್ಯ ಮಾತುಗಳು ಬೇಡ ಸರ್. ದಯವಿಟ್ಟು ಜನ ಏನು ಬಡವರಿಗೆ ಅಕ್ಕಿ ಕೊಟ್ರೆ ಸೋಮೇರಿಗಳು ಹಾಕ್ಬಿಡ್ತಾರೆ ಅಂತ ಹೇಳ್ತೀರಾ ನೀವು? ಅದನ್ನ ಶ್ರೀಗಳು ಹೇಳ್ತಿದ್ದಾರೆ. ಶ್ರೀಗಳು ಯಾವಾಗಾದ್ರೂ ಒಂದು ತೋಟದಲ್ಲಿ ಗದ್ದೆ ಕೆಲಸ ಮಾಡಿದಾರಾ? ಕಟ್ಟಡ ಕೆಲಸ ಮಾಡಿದಾರಾ ಶ್ರೀಗಳು? ಫುಟ್ಪಾತ್ ಕ್ಲೀನ್ ಮಾಡಿದಾರಾ? ಶೌಚಾಲಯ ಕ್ಲೀನ್ ಮಾಡಿದಾರಾ ಸ್ವಾಮೀಜಿಗಳು? ಬಡವ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅವರು? ನಾನು ಅವ್ರಿಗೆ ಕೇಳ್ತೀನಿ, ರಾಜಕಾರಣ ಮಾತಾಡ್ತಾ ಇದ್ದಾರ ಸ್ವಾಮಿಗಳೇ? ರಂಭಾಪುರಿ ಮಠ ಭಾರಿ ದೊಡ್ಡ ಮಠ ನಿಮ್ಮದು, ದೊಡ್ಡ ಪರಂಪರೆ ಇಟ್ಕೊಂಬರೋರು. ಬನ್ನಿ, ನಿಮ್ಮ ಒಬ್ಬ ದಲಿತ ಹುಡುಗನನ್ನು ನಿಮ್ಮ ಉತ್ತರಾಧಿಕಾರಿ ಘೋಷಣೆ ಮಾಡಿ. ಎಷ್ಟು ಜನ ನಿಮ್ಮ ಮಠದಲ್ಲಿ ದಲಿತ, ಹಿಂದುಳಿದ, ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಕೊಡ್ತಾ ಇದ್ದೀರಿ? ಸಹಪಂಕ್ತಿ ಊಟ ಮಾಡ್ತಾ ಇದ್ದೀರಾ? ಜಾತಿ ತಾರತಮ್ಯವನ್ನು ತಲೆ ಮೇಲೆ ತುಂಬಿಕೊಂಡು ಇಲ್ಲಿ ಬಂದು ಉಪದೇಶ ಹೇಳ್ತೀರಾ ಸರ್ಕಾರಕ್ಕೆ? ಸಮಾಜಕ್ಕೆ ಉಪದೇಶ ಹೇಳ್ತೀರಾ? ಉಪದೇಶ ಹೇಳೋದಕ್ಕೆ ನೈತಿಕತೆ ಇರಬೇಕು ಸ್ವಾಮೀಜಿಗಳೇ. ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಬಡವರ ಬಗ್ಗೆ ಮಾತಾಡೋದಕ್ಕೆ? ಬಡವರಿಗೆ ಒಂದಿಷ್ಟು ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ವಿದ್ಯುತ್ಗೆ, ಒಂದು ಆಹಾರಕ್ಕೆ, ಒಂದಿಷ್ಟು ಉದ್ಯೋಗಕ್ಕೆ, ತಾಯಂದ್ರಿಗೆ ಸಹಕಾರ ಮಾಡೋದಕ್ಕೆ ಸರ್ಕಾರ ಒಂದಿಷ್ಟು ಆರ್ಥಿಕ ಸೌಲಭ್ಯ ಕೊಟ್ಟರೆ ಹೊಟ್ಟೆ ಊರಿನ ಸ್ವಾಮೀಜಿಗೆ ನಿಮಗೆ ನಿಮ್ಮ ಕೈಯಿಂದ ಕೊಡ್ತಾ ಇದ್ದೀರಾ? ನಿಮ್ಮ ಮಟ್ಟದ ಬೊಕ್ಕಸದಿಂದ ಯಾರಿಗಾದ್ರೂ 100 ರೂಪಾಯಿ ಸಹಾಯ ಮಾಡಿದ್ದೀರಾ? ನಿಮ್ಮ ಹತ್ರ ಭಿಕ್ಷೆ ಬೇಡಿ ಕೇಳ್ತಾ ಇದ್ದೀವಿ ನಾವು? ಸರ್ಕಾರ ನಮ್ಮದು, ಸರ್ಕಾರಕ್ಕೆ ನಮ್ಮ ತೆರಿಗೆ ದುಡ್ಡು ಕೊಟ್ಟಿದ್ದೀವಿ. ನಮ್ಮ ತೆರಿಗೆ ದುಡ್ಡನ್ನು ನಾವು ಸರ್ಕಾರದ ಹತ್ರ ನಮ್ಮ ಬಡವರಿಗೆ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ. ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮ ತಂದಿದೆ. ಓಕೆ, ಕೇಳಿಸ್ಕೊಳ್ಳಿ.
99% ಜನ Yes. ಈ ಕಾರ್ಯಕ್ರಮಗಳನ್ನ ಶ್ಲಾಘನೆ ಮಾಡಿದ್ದಾರೆ. Yes. ವಿರೋಧ ಪಕ್ಷಗಳು ಶ್ಲಾಘನೆ ಮಾಡಿದ್ದಾವೆ, ಮಾಧ್ಯಮಗಳು ಶ್ಲಾಘನೆ ಮಾಡಿದ್ದಾವೆ, Okay. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಶ್ಲಾಘನೆ ಮಾಡಿದ್ದಾವೆ. ಯಾರೋ ಒಬ್ರಿಬ್ರು ಕಿಡಿಗೇಡಿಗಳು ಇದನ್ನ ವಿರೋಧ ಮಾಡಿದ ತಕ್ಷಣ ಈ ಪ್ರೋಗ್ರಾಮ್ಗಳನ್ನ ಸೈಡ್ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟ್ ಆಗ್ಲಿ, ಶ್ರೀಗಳ ಬಗ್ಗೆ ನೀವು ಕಿಡಿಗೇಡಿ ಅಂತ ಪದ ಬಳಕೆ ಮಾಡಬೇಡಿ. ಯಾರೋ ಕಿಡಿಗೇಡಿಗಳು ಅಂತ ಯೂಸ್ ಮಾಡಬೇಡಿ. ಅನಂತ್ ಕುಮಾರ್ ಯಾರೋ ಕಿಡಿಗೇಡಿಗಳು ಮಾತು ಕೇಳ್ಕೊಂಡು ಸ್ವಾಮೀಜಿಗಳು ಹಿಂಗ್ ಮಾತಾಡ್ತಾ ಇದ್ದಾರೆ ಅಂತ. ಸ್ವಾಮೀಜಿಗಳು ಅನಂತ್ ಬಹಳ ಕುಮಾರ್ ಸರ್, ಜವಾಬ್ದಾರಿ ಅನಂತ್ ಕುಮಾರ್ ಸರ್, ಕೇಳಿಸ್ಕೊಳ್ಳಿ. ಇಷ್ಟೊತ್ತು ಸೌಜನ್ಯವಾಗಿ ಮಾತನ್ನ ನಾವು ಸ್ವಾಮೀಜಿಗಳು ಕೇಳಿಸ್ಕೊಂಡ್ವಿ. ಬಹಳ ಜವಾಬ್ದಾರಿ Okay. ಸ್ಥಾನದಲ್ಲಿರೋರು. Okay. ನಮಗೆ ಉಪದೇಶ ಕೊಡಬೇಕು, Yes. ಆಶೀರ್ವಾದ ಮಾಡಬೇಕು, Yes. ಮಾರ್ಗದರ್ಶನ ನೀಡಬೇಕು. ಒಪ್ಕೊಳ್ಳೋಣ ಸರ್. ಬಡವರ ಪರವಾಗಿ ಮಾತಾಡೋದು ಆಶೀರ್ವಾದ ಅಂತ ಹೇಳ್ತಾರೆ. ಒಪ್ಕೊಳ್ಬೇಕು ಸರ್. ಇದೆಲ್ಲ ಮಾತುಗಳು ಕರೆಕ್ಟ್ ಆಗಿದೆ ತಾವು ಹೇಳ್ತಾ ಇರೋದು. ನಿಮ್ಮ ಮಾತುಗಳನ್ನ ನಾವು ಸೌಜನ್ಯವಾಗಿ ಕೇಳಿಸ್ಕೊಂಡಿದೀವಿ. ಈಗ ನನ್ನ ಮಾತು, ನೀವು ಒಂದು ಪ್ರಶ್ನೆ ಎತ್ತಿದ್ರಿ, ಯಾಕೆ ಶ್ರೀಗಳು ರಾಜಕೀಯ ಮಾತಾಡಬೇಕು ಅಂತ. ಇದೇ ರಾಜಕಾರಣಿಗಳು ಚುನಾವಣೆಗೂ ಹೋಗುವಾಗ ಮಠಮಾನ್ಯಗಳ ವಿಶ್ವಾಸ ಪಡೆದುಕೊಳ್ಬೇಕು, ಸಮುದಾಯವಾರು ನಾವು ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತೀವಿ, ಎಲ್ಲ ಶ್ರೀಗಳ ವಿಶ್ವಾಸ ಬೇಕು ಅಂತ ನೀವೇ ರಾಜಕಾರಣಿಗಳು ಹೇಳ್ತೀರಾ ಇಲ್ವಾ ಸರ್? ಆಗ ಸ್ವಾಮೀಜಿಗಳು ಬೇಕಾ, ಸಪೋರ್ಟ್ ಬೇಕಾ? ಸ್ವಾಮೀಜಿಗಳು ಧರ್ಮ ಮತ್ತು ರಾಜಕಾರಣಕ್ಕೆ ವ್ಯತ್ಯಾಸ ಇದೆ. ಓಕೆ, ನೀವು ರಾಜಕೀಯ ನೀವು ಧರ್ಮ ನಡೆಸೋದಾದ್ರೆ Okay. ಆಶೀರ್ವಚನ, ಮಾರ್ಗದರ್ಶನ, ಸಮಾಜ ಸೇವೆ, ಧರ್ಮ ರಕ್ಷಣೆ ಕೆಲಸಗಳನ್ನು ಮಾಡಿ. ರಾಜಕಾರಣ ಮಾಡಬೇಕಾ, ಕಾವಿಯನ್ನು ಕಳಚಿ ಹಾಕ್ಬಿಟ್ಟು ಆರಾಮಾಗಿ ಬನ್ನಿ ನೀವು. ಈಗ ನಿನ್ನೆ ಅವರು ಪಂಚ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರಲ್ಲ, ಅದ್ರ ಕುರಿತಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಒಬ್ಬ ಶ್ರೀಗಳು ಅಂದ್ರೆ ಅವ್ರದೇ ಆದಂತಹ ಮಠ ಇರುತ್ತೆ, ಅವ್ರನ್ನ ಫಾಲೋ ಮಾಡುವಂತಹ ಒಂದು ಸಮುದಾಯ ಇರುತ್ತೆ, ಅನೇಕ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಮಠಮಾನ್ಯ ಸ್ವಾಮೀಜಿಗಳು ಹೇಳದಂತ ದಾರಿಯಲ್ಲಿ ನಡೀತಿರ್ತಾರೆ. ಅವರ ಸಮುದಾಯ, ಅವರನ್ನ ಫಾಲೋ ಮಾಡುವಂತಹ ಜನರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು, ಅವರ ಅಭಿವೃದ್ಧಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಕೂಡ ಶ್ರೀಗಳಿಗೆ ಇರುತ್ತೆ ಅಲ್ವಾ ಸರ್? ಅದ್ರ ಬಗ್ಗೆ ಮಾತನಾಡಲೇಬಾರ್ದು, ಧ್ವನಿ ಎತ್ತಲೇಬಾರ್ದು ಅಂತ ಅಂದ್ರೆ ಹೆಂಗೆ ಅಂತ? ಶ್ರೀಗಳಿಗೂ ಕೂಡ ಜವಾಬ್ದಾರಿ ಇದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್, ಜವಾಬ್ದಾರಿ ಇದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಲಿಂಗಾಯತ ಮಠದ ಪರಂಪರೆಯಲ್ಲಿ ಓದಿ ಬೆಳೆದು ಈ ಮಠಕ್ಕೆ ಬಂದವ. ನಾನು ಸಿದ್ಧಗಂಗಾ ಮಠ, ಸಿರಿಗೇರಿ ಮಠ, ಈ ಸಾಣಿಹಳ್ಳಿ ಮಠ, ನಮ್ಮ ಅನೇಕ ಮಠಗಳನ್ನ ನಾನು ಇವತ್ತಿಗೂ ಕೂಡ ನಮ್ಮ ಗುರುಗಳು, ಎಲ್ಲ ಗುರುಗಳ ಜೊತೆ ಪೂಜ್ಯ ಭಾವನೆ ಇದೆ. ಅವ್ರ ಜೊತೆ ನಾನು ಆತ್ಮೀಯ ಶಿಷ್ಯನ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಇಡೀ ವಚನ ಚಳವಳಿ, ಬಸವ ಚಳವಳಿಯನ್ನು ಪ್ರಸಾರ ಮಾಡೋದಕ್ಕೆ ನಮ್ಮನ್ನು ನಾವು ತೊಡಸ್ಕೊಂಡಿದ್ದೀವಿ. ಇಲ್ಲಿ ನಾನು ಹೇಳಿದಂಥ ನಮ್ಮ ಮಠಗಳಿದಾವಲ್ಲ, ಯಾವುದೇ ಪಂಕ್ತಿ ಭೇದ ಇಲ್ಲದೆ, ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ರಾಜಕೀಯ ಸೋಂಕಿಲ್ಲದೆ ಅವ್ರು ಕೆಲಸ ಮಾಡ್ತಾ ಇದ್ದಾವೆ. ರಾಜಕಾರಣಿಗಳು ಅವ್ರ ಹತ್ರ ಬಂದಾಗ ಅವ್ರಿಗೆ ಮಾರ್ಗದರ್ಶನ ಮಾಡಲಿ. ನೀವು ವೇದಿಕೆಯಲ್ಲಿ ಬಂದು ರಾಜಕಾರಣ ಮಾತಾಡೋದಂತಂದ್ರೆ ಬಂದು ಪಕ್ಷದ ರಾಜಕಾರಣ ನಿಂತುಬಿಡಿ. ಕಾಂಗ್ರೆಸ್ನಿಂದನೋ BJP-ಯಿಂದನೋ JDS-ಇಂದ ಕಂಟೆಸ್ಟ್ ಮಾಡಿ ಚುನಾವಣೆ ಮಾಡಿ, ಅವಾಗ ನೀವು ಎಷ್ಟಾದರೂ ಮಾತಾಡಿ, ಸಮಸ್ಯೆ. ಒಂದು ಮಠ ಅಂದರೆ ನಿಮಗೆ ಎಲ್ಲ ಪಕ್ಷದವರು ಭಕ್ತರಿರ್ತಾರೆ. ನೀವು ಅದನ್ನು ಗಮನದಲ್ಲಿಟ್ಟು ಕಾಂಗ್ರೆಸ್ನವರು, BJP-ಅವರು, ಇನ್ನೊಬ್ಬರು ಅಥವಾ ಪಕ್ಷಾತೀತವಾಗಿರೋರು ನಿಮ್ಮನ್ನು ಬೇಕು. ಬುದ್ಧಿವಾದ ಹೇಳಿ ಅವ್ರು ನಮಗೆ, ನೋಡಪ್ಪ ಈ ಪ್ರೋಗ್ರಾಮಲ್ಲಿ ಈ ಥರದ ತಾಂತ್ರಿಕ ಸಮಸ್ಯೆ ಇದೆ, ಸರಿ ಅಂತ ಹೇಳಿ. ಬುದ್ಧಿವಾದ ಇಲ್ಲ, ಅದು ಬಡವರ ವಿರೋಧವಾದಂತ ಹೇಳಿಕೆ. ಓಕೆ ಸರ್.